ಸೂಪರ್ ಆಗಿದೆ. ಕನ್ನಡದಲ್ಲಿ ಒಳ್ಳೆ ಮೂವಿ ಬರ್ತಿಲ್ಲ ಅಂತ ತುಂಬ ಕೇಳಿದ್ದೀವಿ ನಾವು. ಐ ಗೆಸ್ ದಿಸ್ ಇಸ್ ದ ಟೈಮ್ ನೀವು ಬಂದು ಈ ಮೂವಿ ನೋಡಬೇಕು. ಇದಕ್ಕೊಂದು ಆನ್ಸರ್ ಆ ಕ್ವಶನ್ಗೆ. ಕನ್ನಡದಲ್ಲಿ ಒಳ್ಳೆ ಮೂವಿ ಇಲ್ಲ ಅನ್ನೋ ಏನು ಕ್ವಶನ್ ಇತ್ತು ಮತ್ತು ಮಾತಿತ್ತು, ಅದಿದ್ದೊಂದು ಆನ್ಸರು. ಅದು ಬಿಟ್ಟರೆ ತುಂಬ ಕ್ಯೂರಿಯಾಸಿಟಿ ಇದೆ. ಮೂವಿ ಎಂಡ್ವರೆಗೂ ಏನಂತಾರೆ ಕ್ಯೂರಿಯಸ್ ಆಗಿಟ್ಟಿದ್ದಾರೆ. ವೆರಿ ಗುಡ್ ಜಾಬ್. ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾನೇನು ಹೇಳಲ್ಲ, ನೀವು ಬಂದು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಫಸ್ಟ್ ಟೈಮರ್ ಅಂತ ಅನ್ಸಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಅನ್ನೋ ಫೀಲಿಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಲೈವಲ್ಲಿ ನೋಡಿದ್ನಲ್ಲ ಮೂವಿ ಮುಗಿದ ಮೇಲೆ ಫೆಲ್ಟ್ ಲೈಕ್ ರಿಯಲ್ ಕ್ಯಾರೆಕ್ಟರ್ಸ್, ಇದು ರಿಯಲ್ ಕ್ಯಾರೆಕ್ಟರ್ಸ್ ಲೈಫಲ್ಲಿ ಇದು ನಡೆದಿರೋ ಪರಿಸ್ಥಿತಿ ಅನ್ನೋ ಥರ ಫೀಲ್ ಆಯಿತು. ಇಟ್ ಫೆಲ್ಟ್ ವೆರಿ ರಿಯಲ್. ಅದೇ ಎಲ್ಲರೂ ಹೇಳೋ ಹಾಗೆ ಬಂದು ನೋಡಿ. ಫಾರ್ ಶ್ಯೂರ್ ನಿಮ್ಮ ಏನಿದೆ 3 ಅವರ್ 2.5 ಅವರ್ ಟೈಮ್ ಏನಿದೆ ಫಾರ್ ಶ್ಯೂರ್ ಅದು ವೇಸ್ಟ್ ಆಗಲ್ಲ. ಆ್ಯಂಡ್ ತುಂಬ ಮಜಾ ಇರುತ್ತೆ. ಟಾಸ್ಕ್ ಮೂವಿ ತುಂಬ ಚೆನ್ನಾಗಿದೆ. ಮಕ್ಕಳಲ್ಲಿ ಒಂದು ಮೌಲ್ಯಗಳನ್ನು ಮೂಡಿಸುವಂಥ ಚಿತ್ರ. ಮಕ್ಕಳಿಗೆ ಸತ್ಯಕ್ಕಾಗಿ ಏನೆಲ್ಲ ಅವರು ಕಷ್ಟಪಡಬೇಕು ಮತ್ತು ಸತ್ಯವನ್ನು ಗೆಲ್ಲಿಸೋ ನಿಟ್ಟಿನಲ್ಲಿ ಯಾವ ಥರ ಒಂದು ಹೆಣ್ಮಗು ಹೋರಾಡುತ್ತೆ ಅನ್ನೋದನ್ನು ಈ ಚಿತ್ರದಲ್ಲಿ ತುಂಬ ಎಕ್ಸಲೆಂಟಾಗಿ ಚಿತ್ರೀಕರಿಸಿದ್ದಾರೆ. ಮತ್ತು ಒಂದೊಂದು ಪಾತ್ರ ಕೂಡ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಅದಕ್ಕೆ ಜೀವ ತುಂಬಿದ್ದಾರೆ. ಪಿಕ್ಚರೈಸೇಷನ್ ಇರ್ಬೋದು, ದ ಹೀರೋಸ್ ಅವರ ಫ್ರೆಂಡ್ಶಿಪ್ ಇರ್ಬೋದು, ಇದರಲ್ಲಿ ಎಮೋಷನ್ ಇದೆ. ಅಪ್ಪ ಅಮ್ಮನ ಹತ್ರ ಫೈಟ್ ಮಾಡೋದು, ನಾನು ಆಚೆ ಹೋಗಿ ಕುಡಿಬೇಕು ಅಥವಾ ಫೋನ್ ಕೊಡಿಸಿ ಅವು ಇವು ಕೇಳೋ ಟೈಮಲ್ಲಿ ಒಬ್ಬ ಚಿಕ್ಕ ಮಗು ಜಸ್ಟಿಸ್ಗೋಸ್ಕರ ಹೋರಾಡೋದು. ಅಮೇಝಿಂಗ್ ಟಾಪಿಕ್, ಅಮೇಝಿಂಗ್ ಸ್ಟೋರಿ. ಐ ಥಿಂಕ್ 137 ಮಿನಿಟ್ಸ್ ಆಫ್ ದ ಮೂವಿ. ಒಂದು ನಿಮಿಷನೂ ಒಂಥರ ಬೋರ್ ಹಿಡಿತಿದೆ ಅನಿಸ್ತಾ ಇಲ್ಲ. ಕಂಪ್ಲೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸ್ಟೋರಿ ಭಾಳ ಚೆನ್ನಾಗಿದೆ. ಅದರಲ್ಲಿ ಕ್ರೈಮೇ ಆಗಲಿ, ಫೈಟ್ ಸೀನ್ಸೇ ಆಗಲಿ ಎಲ್ಲ ಭಾಳ ಚೆನ್ನಾಗಿ ಒಂದಕ್ಕೊಂದು ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಫೋಟೋಗ್ರಫಿ ಇಸ್ ಅಮೇಝಿಂಗ್ ಆ್ಯಂಡ್ ಆಲ್ ದ ಆರ್ಟಿಸ್ಟ್ ಇನ್ ದ ಫ್ರಂಟ್ ಆಫ್ ದ ಸ್ಕ್ರೀನ್ ಆ್ಯಂಡ್ ಬಿಹೈಂಡ್ ದ ಸ್ಕ್ರೀನ್ ಅಮೇಝಿಂಗ್ ಜಾಬ್. I would like to add to this point, every kid who's got social media knowledge should watch this movie, stand up to the crimes that is happening in the society, and the great acting, great direction, the crew is amazing. Best wishes to the team and the direction. If on 10, if you can take, I think easily this movie can be given 8.5 and an amazing job. Thank you. ಭಾಳ ಚೆನ್ನಾಗಿದೆ. ನನ್ನ ಅಭಿಪ್ರಾಯ ಪ್ರಕಾರ ಒಬ್ಬರು ಜೇಮ್ಸ್ ಹ್ಯಾಂಡಿ ಚೇಸ್ ಪಿಕ್ಚರ್ ಹೆಂಗೆ ತಗೋತಾ ಇದ್ದಾರೋ ಆ ಥರ ಇದು ಚೇಸ್ ಪಿಕ್ಚರ್ ಅಂತ ನನಗೆ ಅನಿಸ್ತಿದೆ. ಟಾಸ್ಕ್ ಕೊಟ್ಟಿದ್ದು ಹೆಂಗೆ 115 ಹೆಂಗವರು, ಈ ಟಾಸ್ಕ್ 115 ಹೆಸರು ಸೌತ್ ಕೊರಿಯಾ ಆರ್ಮಿಯವರು ನಾರ್ತ್ ಕೊರಿಯಾ ಮೇಲೆ ಎಷ್ಟು ಕ್ವಿಕ್ಕಾಗಿ ಚೇಸ್ ಮಾಡಿ ತಗೊಂಡ್ರು, ಅದನ್ನೇ ಉತ್ಸಾಹ ಮಾಡಿ ಅದರಿಂದ ಈ ಟಾಸ್ಕ್ 115 ಹೆಸರಿದ್ದಾರೆ ಅಂತ ನನಗೆ ಅನಿಸ್ತದೆ. ಇದರಲ್ಲಿ ಕೆಲಸ ಮಾಡಿದವರು ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಈ ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿದವರಾಗಲಿ, ಈ ಹೀರೋಯಿನ್ ಆಗಲಿ, ಬಟ್ ಅದೇ ಚೇಸ್ ಹೆಂಗೆ ತೊಗೊಂಡೋಗಿದ್ದಾರೋ ಅದು ಫುಲ್ಲಾಗಿ ಚೇಸ್ ಕೊನೆವರೆಗೂ ಮೇಂಟೈನ್ ಇದೆ. ಕ್ಲೈಮ್ಯಾಕ್ಸ್ವರೆಗೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್.